ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿನ್ನೆ ದಿವಸ ರಾಜಮಾತೆ ಅಶ್ವಿನಿ ಗೌಡ ಅವರು ಹಾಗೂ ಅವರ ಬಲಗೈ ಬಂಟ ಧ್ರುವಂತ್ ಇಬ್ಬರೂ ಕೂಡ ಸತತವಾಗಿ ಕ್ಯಾಪ್ಟನ್ ಗಿಲ್ಲಿ ಮೇಲೆ ಆಟದ ಸಮಯ, ಆಟದ ಮಧ್ಯ ಎರಡೂ ವೇಳೆ ದಾಳಿ ಮಾಡಿ ಒಂದು ಮಟ್ಟಿಗೆ ಅವ್ರನ್ನ ಗಲಿಬಿಲಿ ಮಾಡಿ ಕೊಂಚ ಮಟ್ಟಿಗೆ ಮೇಲ್ಗೈ ಸಾಧಿಸಿದ್ರು ಅಂತ ನಮಗೆ ಅನಿಸಿತ್ತು. ತಮ್ಮ ಕ್ಯಾಪ್ಟನ್ ನಿರ್ಧಾರಗಳ ಒತ್ತಡದಲ್ಲಿದ್ದ ಗಿಲ್ಲಿ ಎಲ್ಲೋ ಒಂದು ಕಡೆ ತಮ್ಮ ರೋಸ್ಟಿಂಗ್ನಿಂದ ಅಷ್ಟಾಗಿ ಕೌಂಟರ್ ಕೊಡೋಕೆ ಆಗದೆ ಈ ಇಬ್ಬರನ್ನ ತಮ್ಮ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಸ್ವಲ್ಪ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಇಷ್ಟಕ್ಕೆ ಗಿಲ್ಲಿನ ಮಟ್ಟ ಹಾಕಿ ಗೆದ್ದೇ ಬಿಟ್ವಿ. ಇನ್ನು ಉಳಿದಿರೋ 3 ವಾರದಲ್ಲಿ ಅವ್ರನ್ನ ತುಳಿದು ಹಾಕೋಕೆ ಬ್ಲೂ ಪ್ರಿಂಟ್ ಸಿಕ್ಕೇ ಬಿಡ್ತು ಅಂತ ಇನ್ನಿಲ್ಲದ ಹಾಗೆ ವಿಜಯೋತ್ಸಾಹದಲ್ಲಿ ಕೇಕೆ ಹಾಕಿದ್ರು ಅಮ್ಮ ಹಾಗೂ ಮಗನ ಜೋಡಿ. ಆದರೆ ಈಗ ತಮ್ಮ ಒರಿಜಿನಲ್ ಫಾರಮ್ಗೆ ಮರಳಿರೋ ರೋಸ್ಟಿಂಗ್ ಮಾಸ್ಟರ್ ಗಿಲ್ಲಿ ಅವರು ಹೆಂಡ ಕುಡಿದ ಕೋತಿಗಳ ಥರ ಆಡ್ತಾ ಇರೋ ಅಶ್ವಿನಿ ಗೌಡ ಹಾಗೂ ಧ್ರುವಂತ್ಗೆ ಈ ರೋಸ್ಟಿಂಗ್ ಆಟದಲ್ಲಿ ಯಾರು ಮಾಸ್ಟರ್ ಅನ್ನೋದನ್ನ ಈಗ ತೋರಿಸ್ತಾ ಇದ್ದಾರೆ. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಕೂತಿರೋ ಅಶ್ವಿನಿ ಹಾಗೂ ಧ್ರುವಂತ್ಗೆ ಕೋಗಿಲೆ ತರ ಕುಕ್ಕು ಕುಕ್ಕು ಅಂತ ಒಂದು ಸತಿ ಗಿಲ್ಲಿ ಅವರು ಅಂದಿದ್ದಕ್ಕೆ ಮೈಪರ್ಚ್ಕೊಂಡು ಕುಣಿಯೋಕೆ ಶುರು ಮಾಡಿರೋ ಅಶ್ವಿನಿ ಹಾಗೂ ಧ್ರುವಂತ್ ಗಿಲ್ಲಿ ಮೇಲೆ ವಿಫಲವಾಗಿ ದಾಳಿ ಮಾಡೋಕೆ ಹೋಗಿ ಗಿಲ್ಲಿಯ ಟ್ರಿಗರ್ಗಳಿಗೆ ದಯನೀಯವಾಗಿ ಸೋತು ಉರುಕೊಂಡು ಒದ್ದಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಗಿಲ್ಲಿ ಅವರ ಕೋಗಿಲೆ ಕೂಗಿಗೆ ಧ್ರುವ್ ಅವರು ಇನ್ನಿರೋದಿದೆ, ಇಷ್ಟೇ ಇವನ ಟ್ಯಾಲೆಂಟ್ ಅಂತ ಕೌಂಟರ್ ಕೊಡೋಕೆ ಪ್ರಯತ್ನ ಪಟ್ಟರೆ ಅದಕ್ಕೆ ನನ್ನ ಕೈಗೊಂಬೆಗಳು ನೀವಿಬ್ರು ಅಂತ ಹೇಳಿ ಒಂದೇ ಒಂದು ಡೈಲಾಗಲ್ಲಿ ಅಮ್ಮ ಮಗ ಇಬ್ರು ನೆಲ ಕಚ್ಚೋ ಹಾಗೆ ಮಾಡಿದ್ದಾರೆ ಗಿಲ್ಲಿಯವರು. ಇನ್ನು ಗಿಲ್ಲಿನ ತಡೆಯೋಕೆ ಆಗಲ್ಲ ಅನ್ನೋ ಸುಳಿವು ಸಿಕ್ತಿದ್ದ ಹಾಗೆ ಮೈ ಮೇಲೆ ದೆವ್ವ ಬಂದವ್ರ ಹಾಗೆ ಆಡ್ತಿರೋ ಧ್ರುವ್ ಅವರು ಕರೆಕ್ಟಾಗಿ ನಿನ್ನ ಸೊಂಟದಲ್ಲಿ ನಿಂತ್ಕೊಂಡು ಹಲ್ಲುಜ್ಕೊಂಡು ಸ್ನಾನ ಮಾಡಿ ತಲೆ ಬಚ್ಕೊಂಡು ಬಾ ಮಿಸ್ಟರ್ ನಟರಾಜ್ ಅರ್ಧ ಗಂಟೆಗೆ ಕೊಡ್ತಾ ಇರ್ತೀನಿ ಅಂತ ಅಬ್ಬರ್ಸೋಕೆ ಹೋದರೆ ಅಶ್ವಿನಿ ಅವರು ಜೋಕರ್ ಕಿಕಿಕಿ ಅಂತಾನೆ ನಾಚಿಕೆ ಆಗಬೇಕು ಅಂತ ಹತಾಶೆನಲ್ಲಿ ಗಿಲ್ಲಿನ ಕುಗ್ಸೋಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ರೆ ಅದಕ್ಕೆ ಗಿಲ್ಲಿ ಅವರು ಕೂಲಾಗಿ ಅತ್ತೆ ಮಗಳಿಗೆ ಕಣ್ಣು ಹೊಡಿತಾ ಗನ್ ಶಾಟ್ ಹೊಡೆದಿದ್ದಾರೆ. ಈ ಗನ್ ಶಾಟ್ ಅಶ್ವಿನಿ ಮತ್ತು ಧ್ರುವ್ಗೆ ಹೆಡ್ ಶಾಟ್ ಆಗಿ ಕೆರಳಿ ಕೆಂಡಾಗಿರೋ ಅಶ್ವಿನಿ ಅವರು ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನೆ ಕೆಣಕ್ ಬೇಡ ಅಂತ 1000 ಸಲ ಹೇಳಿದ್ದೀನಿ, ನಿಂಗೆ ಚಿಟಿಕೆ ಹೊಡೆದು ಹೇಳ್ತಾ ಇದ್ದೀನಿ, ಯುವರ್ ಟೈಮ್ ಹ್ಯಾಸ್ ಸ್ಟಾರ್ಟೆಡ್ ಅಂತ ಹೇಳಿದ್ರೆ ಅಶ್ವಿನಿ ಅವರು ಜಗಳದ ಮಧ್ಯ ಹೇಳೋ ಡೈಲಾಗ್ ಮೈ ಫುಟ್ನ ಬದಲಾಯಿಸಿ ಮೈ ಪೂಫ್ ಅಂತ ಗಿಲ್ಲಿ ಅವ್ರು ಹೇಳಿದ್ದಕ್ಕೆ ಹೇಳಬಾರದ ಜಾಗಕ್ಕೆ ಮೆಣಸಿನಕಾಯಿ ಪುಡಿ ಹಾಕದ ಹಾಗೆ ಆಡ್ತಿರೋ ಅಶ್ವಿನಿ ಅವರು ಅಖಾಡಕ್ಕೆ ಬಾರೋ ನೋಡೋಣ ಅಂತ ತೊಡೆ ತಟ್ಟಿ ಕೂಗಾಡ್ತಾ ಇದ್ರೆ ಇವರಿಬ್ಬರನ್ನ ಕೈಗೊಂಬೆಗಳ ತರ ಕುಣಿಸ್ತಾ ಇರೋ ಖುಷಿನಲ್ಲಿ ಗಿಲ್ಲಿ ಅವರು ಇನ್ನಷ್ಟು ಮತ್ತಷ್ಟು ಅವ್ರು ನೂರಿಸ್ತಾ ಮಜಾ ತಗೋತಾ ಇದ್ದಾರೆ. ನಿನ್ನೆ ನೀರಿನ ಟಾಸ್ನಲ್ಲಿ ಸ್ಪಂದನ ಮತ್ತು ಕಾವ್ಯ ಮಧ್ಯ ಕಾವ್ಯ ಅವ್ರನ್ನ ಫೇವರಿಸಮ್ ಮಾಡಿಬಿಟ್ರ ಅಂತ ಪ್ರೊಮೋ ನೋಡಿದಾಗ ಗಿಲ್ಲಿ ಬಗ್ಗೆ ಆದ ಆತಂಕ, ಎಪಿಸೋಡ್ನಲ್ಲಿ ಜೋಡಿ ಉಸ್ತುವಾರಿ ಆಗಿದ್ದ ಅಶ್ವಿನಿ ಅವರು ಗಿಲ್ಲಿ ಅವ್ರ ಜೊತೆ ಒಮ್ಮತದ ಚರ್ಚೆಗೆ ಬರದೆ ತೀರ್ಮಾನ ತಗೊಳ್ತಾ ಇದ್ದಿದ್ದಕ್ಕೆ ಮತ್ತು ಆಟದಲ್ಲಿ ಅಷ್ಟೇ ಅಲ್ಲದೆ ಗಿಲ್ಲಿನ ಕೂಡ ಉಸ್ತುವಾರಿ ಮಾಡ್ತಾ ಇದ್ದ ಅಶ್ವಿನಿ ಅವರಿಗೆ ಕೌಂಟರ್ ಆಗಿ ಗಿಲ್ಲಿ ಅವರು ಮಾಡಿದ ಸ್ಟ್ರಾಟಜಿ ಅಂತ ಗೊತ್ತಾದಾಗ ಗಿಲ್ಲಿ ಅವರ ಮಾಸ್ಟರ್ ಮೈಂಡ್ ಮತ್ತೊಮ್ಮೆ ಅನಾವರಣ ಆಯಿತು.